ಅಣ್ಣ ನಿನ್ನೆ ನಡೆದಂಥ ಒಂದು ದುರಂತದಲ್ಲಿ ಇವತ್ತು ಬೆಳಿಗ್ಗೆ ಮಕ್ನ ಆನೆ ಮಾರ್ತಾಂಡ ಆಗ್ಲಿಕ್ಕೆ ಆಯಿತು. ಬಟ್ ನೀವು ಕ್ಯಾಪ್ಚರ್ ಟೈಮಲ್ಲಿ 2 ಸತಿ ಅದು ಹಿಡಿದಾಗ್ಲೂ ನೀವು ಭಾಗಿಯಾಗಿದ್ದೀರಿ. ಅದ್ರ ಸ್ವಲ್ಪ ಹೇಳಿ, ಮಾರ್ತಾಂಡ ನೆನಪು ನಿಮಗೆ ಗೊತ್ತಿರೋ ಹಾಗೆ. ಇದೊಂದು ಭಾರಿ ಬೇಜಾರದ ವಿಚಾರ. ಕಾಡಲ್ಲಿ ಏನೋ ತಿನ್ಕೊಂಡು ಬದುಕಿದ ಆನೆಗಳನ್ನ ಅವನ್ನ ಹಿಡಿದು ತಂದು ಇಲ್ಲಿ ಅದಕ್ಕೆ ಸರಿಯಾದ ಸುರಕ್ಷತೆ ಇಲ್ದಲೆ ಅದು ಸಾಯಿಸೋದು ಭಾರಿ ತಪ್ಪು. ಈ ಮಾರ್ತಾಂಡ ಆನೆ ಇದೆಯಲ್ಲ, ಇದು ಮಕ್ನ ಆನೆ ಸುಮಾರು 3-4 ವರ್ಷದಿಂದ ನಮ್ಮ ಹಾನ್ಬಾಳ್ ಭಾಗಕ್ಕೆ ಒಂದು ಆನೆ ಬಂತು. ಅದ್ರ ಜೊತೆ ಒಂದು ಮರಿ ಇತ್ತು. ಆಮೇಲೆ ಇದುವರೆಗೂ ಯಾರು ಆ ಆನೆ ಕಂಡಿರ್ಲೂ ಇಲ್ಲ, ಏನೂ ಇಲ್ಲ. ಆಮೇಲೆ ಏನಾಯ್ತು, ನಾನು ಅಲ್ಲಿ ಹೋದೆ. ನಮ್ಮ ಸಕಲೇಶ್ಪುರ ಹಾನ್ಬಾಳ್ ಭಾಗದಲ್ಲಿ ಅಲ್ಲೊಂದು ರಕ್ಷಿತಿ ಅಂತಿದೆ, ಅಲ್ಲೊಂದು 50-60 ಎಕರೆ ಅಕೇಶಿಯಾ ಪ್ಲಾಂಟೇಶನ್ ಇದೆ, ದೊಡ್ಡ ದೊಡ್ಡ ಮರಗಳು. ಅಲ್ಲಿ ನಾನು ಹೋದಾಗ ಸುಮಾರು 3 ಗಂಟೆ ಸಮಯದಲ್ಲಿ ಒಂದು ಆನೆ, ಕೋರೆ ಇಲ್ಲದ ಆನೆ ಒಂದು ಮರಿ ಜೊತೆ ಇತ್ತು. ನಮ್ಮ ಎಲ್ಲ ನೋಡಿ ಒಂದು ಸ್ವಲ್ಪ ಶೋ ಮಾಡ್ತು. ಆಮೇಲೆ ನಾವು ಯಾಕೋ ನೋಡಿದ್ರೆ ಅಟ್ಯಾಕ್ ಮಾಡೋ ಚಾನ್ಸ್ ಇತ್ತು. ನಾನು ಅಲ್ಲಿ ನಮ್ಮ ಇಡೀ ಸಕಲೇಶ್ಪುರ ಅರಣ್ಯ ಇಲಾಖೆಗೆ ಅದು ಆನೆ ಯಾವುದು ಅಂತ ಗೊತ್ತಿರ್ಲಿಲ್ಲ, ಅದೊಂದು ಹೊಸ ಆನೆ. ಅದಾದ್ಮೇಲೆ ಅದು ಮಾರನೇ ದಿವಸ ಅಲ್ಲೇ ಒಂದು ಅಗ್ಲೇಟಿ ಎಸ್ಟೇಟ್ ಅಂತ ಇದೆ, ಅಲ್ಲಿ ಹೋಗಿ ಅಗ್ಲೇಟಿ ಎಸ್ಟೇಟ್ ಅಲ್ಲಿ ಕಾಣಿಸಿ ಅಂತ ನಾನು ಫೋಟೋ ತಕೊಂಡೆ. ಆದ್ರೆ ಅಗ್ಲೇಟಿ ಎಸ್ಟೇಟ್ ಅಲ್ಲಿ ಅದ್ರ ಪಕ್ಕ ಒಂದು ಚಿಕ್ಕ ನದಿ ಹರಿಯುತ್ತದೆ. ಅದು ಪಶ್ಚಿಮ ಘಟ್ಟದ ಮೂರ್ಕಣ್ಗುಡ್ಡ ಅಂತ 15 ಗ್ರಾಮದಿಂದ ಹರಿದು ಬರುವ ನದಿ. ನನಗನ್ನಿಸ್ತು ಇದು ನೀರು ಕುಡಿಯಕ್ಕೆ ಬರ್ಲೇಬೇಕಲ್ಲ ಅಂತ ಹೇಳಿ ನಾನು ಬಳಸಿ ಆ ಕಡೆ ಬಂದು ಒಂದು ಗದ್ದೆ ಇದ್ರಲ್ಲಿ ಬಂದು ಅಲ್ಲೊಂದು ಕಡೆ ಆ ನದಿ ಪಕ್ಕ ನಾನು ಕ್ಯಾಮ್ರಾ ಇಟ್ಕೊಂಡು ಕೂತಾಗ ಸುಮಾರು 5:15 ಸಮಯಕ್ಕೆ ಈ ಏನು ಇವ್ರು ಹೇಳ್ತಿದ್ರು ಹೆಣ್ಣಾನೆ ಮತ್ತು ಮರಿ ಅಂತ ಆ ಆನೆಗಳು ಬಂದು ಆಮೇಲೆ ಗದ್ದೆಗೆ ಬಂದು ಗದ್ದೆಯಲ್ಲಿ ನಿಂತಾಗ ನಾನು ನೋಡ್ತೀನಿ ಅದು ಮೂತ್ರ ಮಾಡ್ತಾ ಇತ್ತು. ಆವಾಗ ಅದು ಗೊತ್ತಾಯ್ತು ಅದು ಹೆಣ್ಣಾನೆ ಅಲ್ಲ, ಗಂಡಾನೆ, ಅದು ಮಕ್ನ ಅಂತ. ಆಮೇಲೆ ನಾನು ಅಲ್ಲಿಂದ ನನ್ನ ಜೀಪಿಗೆ ಅದೇನು ಮಾಡಲಿಲ್ಲ, ದುರ್ಗುಟ್ಕೊಂಡು ನೋಡ್ತಾ ನಾನು ಸೀದಾ ಬಂದೆ. ಅದಾದ್ಮೇಲೆ ಇಡೀ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿದೆ ಅದೊಂದು ಮಕ್ನ ಆನೆ, ಅದು ಹೆಣ್ಣಾನೆ ಅಲ್ಲ, ಅದು ಮರಿನ ಕರ್ಕೊಂಬಂದಿರೋದು ಅಂತ. ಅದಾದ್ಮೇಲೆ ಇದ್ರದ್ದು ಎಲ್ಲ ಕಡೆನೂ ಮನೆ ನುಗ್ಗೋದು, ಹಕ್ಕಿ ತಿನ್ನೋದು ಎಲ್ಲ ಜಾಸ್ತಿ ಆಯ್ತು. ಆ ಕೊರೋನಾ ಸಮಯದಲ್ಲಿ ಅವತ್ತೇ ನಾನು ಏನು ಅಗ್ಲೇಟಿ ಎಸ್ಟೇಟ್ ನಾನು ಅದು ಗಂಡು ಅಂತ ನೋಡಿದೇನಲ್ಲ, ಅವತ್ತೇ ಅದು 2 ದಿವಸಕ್ಕೆ ನಮ್ಮ ಹಾನ್ಬಾಳ್ ಭಾಗದಲ್ಲಿ ಮಗ್ಗಳಿ ಫಾಲ್ಸ್ ಅಂತಿದೆ. ಅವಾಗ ಕೊರೋನಾ ಲಾಕ್ಡೌನ್ ಆಗಿತ್ತು, ಲಿಕ್ಕರ್ ಎಲ್ಲ ಬ್ಯಾನ್ ಆಗಿತ್ತು. ಆ ಸಮಯದಲ್ಲಿ ಅಲ್ಲಿ ಮಗ್ಗಳಿ ಫಾಲ್ಸ್ ಅಂತಿದೆ, ಅಲ್ಲೊಂದು ಪಕ್ಕದಲ್ಲಿ ಒಂದು ಸ್ವಲ್ಪ ಕಾಡಿದೆ, ಒಂದು 2-3 ಎಕರೆ, ಆ ಕಾಡಲ್ಲಿತ್ತು. ಆಮೇಲೆ ನಾನು ಬೇರೆ ಕಡೆ ನಮ್ಮೂರಿಗೆ ಅದು ಹತ್ರ, ನಾನು ಅಲ್ಲಿ ಒಳದಾರಿ ಅಂತ ಹೇಳ್ತೀವಿ, ಶಾರ್ಟ್ ಕಟ್ ಅಲ್ಲಿ ಬಂದು ನಾನು ಅಲ್ಲಿ ನಡ್ಕೊಂಡು ಹೋಗಿದ್ದೆ. ನನಗೆ ಮೊದಲೇ ಗೊತ್ತಿತ್ತು ಈ ಆನೆ ಏನೋ ಮಾಡ್ಬೋದು ಅಂತ. ನಾನೊಂದು 15 ಅಡಿ ಕಗ್ಗಲ್ಲಿ ನದಿ ಹರಿತಾ ಇತ್ತು, ಆ ಎತ್ತರದಲ್ಲಿ ನಾನು ಕ್ಯಾಮ್ರಾ ಹಿಡ್ಕೋದಾಗ ನನ್ನ ಅಟ್ಯಾಕ್ ಮಾಡಕ್ಕೆ ಬಂತು. ನಾನು ಅಲ್ಲಿಂದ ಜಂಪ್ ಮಾಡಿದೆ ಕೆಳಗಡೆ. ಅಲ್ಲಿ ಇಳಿಯಕ್ಕದಕ್ಕೆ ಹೆದರಿಕೆ ಆಗಿ ಅಲ್ಲಿ ಮೇಲೆ ನಿಂತ್ಕೊಂಡು ನನ್ನ ಮೇಲೆ 1-2 ಅಡಿಕೆ ಮರ ದೂಕ್ತು. ಈಗೆಲ್ಲ ಮಾಡ್ತಾ ಇತ್ತು. ಮನೆ ಒಳಗೆಲ್ಲ ಹೋಗ್ತಿತ್ತು, ಮನೆ ಅಂದ್ರೆ ಇದೆಲ್ಲ ಶರಾಬನ್ನ ಹುಡುಕಿ ಹುಡಿತಿತ್ತು. ಅವತ್ತು ಅದು ನನ್ನ ಮೇಲೆ ದಾಳಿ ಮಾಡೋಕ್ಕೆ ಕಾರಣ ಆ ಮಗ್ಗಳಿ ಫಾಲ್ಸ್ ಪಕ್ಕ ಬ್ಯಾರಲಲ್ಲಿ ಸುಮಾರು ಒಂದು 50-100 ಲೀಟ್ರು ಆ ಕಳ್ಬಟ್ಟಿದು ರಾ ಮೆಟೀರಿಯಲ್ ಒಂದಿರ್ತದೆ, ಅದಕ್ಕೆ ಕೊಳೆ ಅಂತೀವಿ ನಮ್ಮಲ್ಲಿ, ಅದಿತ್ತು. ಅದನ್ನ ಕುಡಿದು ಟೈಟ್ ಆಗಿತ್ತು. ಆಮೇಲೆ ನಿರಂತರವಾಗಿ ಮನೆ ಹೋಗೋದು, ಮನೆಗಳು ಬಾಗಿಲು ತೆಟ್ಟೋದು, ಯಾರ ಮನೇಲಿ ಶರಾಬ್ ಇದೆ ಅದನ್ನ ಪತ್ತೆ ಮಾಡಿ ಅವ್ರ ಮನೆ ಸುತ್ತ ತಿರುಗೋದು, ಶರಾಬ್ ಕುಡಿಯೋದು, ಮತ್ತೆ ಭತ್ತ ತಿನ್ನೋದು ಎಲ್ಲ ಮಾಡ್ಕೊಂಡಿತ್ತು. ಆಮೇಲೆ ಏನಾಯ್ತು, ಇದ್ರ ಉಪದ್ರ ಜಾಸ್ತಿ ಆಯ್ತು ಅಂತ ಹೇಳಿ ಇಲ್ಲಿಂದ ಈ ಆನೆ ನಮ್ಮ ಒಬ್ಬ ಕಾಫಿ ಪ್ಲಾಂಟರ್, ಒಬ್ಬ ಮಸ್ತಾರೆ ಲೋಕಿ ಅಂತ, ಅವರು ಒಳ್ಳೆ ದೊಡ್ಡ ಕಾಫಿ ಪ್ಲಾಂಟರು. ಅವ್ರದ್ದೊಂದು ಹಳೆ ಕಾಲದೊಂದು ಪಾಳೆಗಾರರು ಕಟ್ಟಿದ ಥರದೊಂದು ಮನೆ ಇದೆ. ಅಲ್ಲಿ ಇವ್ರು ಗೋಡನಲ್ಲಿ ಇಟ್ಟಿದ್ದು ಒಂದು 10 ಕ್ವಿಂಟಲ್ ಭತ್ತನ ಇದು ಗೋಡನೊಳಗೆ ಹೋಗಿ ತಿಂತದೆ. ಅವ್ರು ತಿನ್ಲಿ ಪಾಪ ಅಂತ ಸುಮ್ಮನೆ ಆಗ್ತಾರೆ. 2 ದಿವಸ ತಿಂದು ಅಲ್ಲಿಂದ ಸ್ಟ್ರೈಟ್ ಹೇಮಾವತಿ ನದಿ ದಾಟಿ ಆಮೇಲೆ ಅವತ್ತು ಬೆಳಿಗ್ಗೆ ಅದನ್ನ ಹಿಡಿಯೋದು ಅಂತ ಆಗಿತ್ತು. ಬೆಳಿಗ್ಗೆ IBC ಎಸ್ಟೇಟಿಗೆ ಬರುತ್ತೆ. IBC ಎಸ್ಟೇಟಿಂದ ಅಲ್ಲಿಂದ ಮುಂದೆ ಹೋಗಿ
ಅಲ್ಲಿ ಗುಡ್ಬೆಟ್ಟ ಎಸ್ಟೇಟ್ ಅಂತ ನಮ್ಮ ಕಾಫಿ ದೊರೆ ಏನು ಸಿದ್ಧಾರ್ಥ ಇದ್ರು ಅವರು ಎಸ್ಟೇಟಿಗೆ ಹೋಗ್ತದೆ. ಅಲ್ಲಿ ಇನ್ನು ಹುಡ್ಕೊಂಡು ಹೋದಾಗ ಅದೇ ನಮ್ಮ ಹುಡ್ಕೊಂಡು ಬರ್ತದೆ. ನಾವು ನೆಲದಲ್ಲೇ ನಿಂತ್ಕೊಂಡಿದ್ದು, ನಾವು ವೆಂಕಟೇಶ್ ಅಣ್ಣ ಅದನ್ನ ಹೊಡೆದ್ರು, ಬಿದ್ದಾಗ ಇದ್ರದ್ದು ಒಂದು ಸಾಕು ಮರಿ ಇತ್ತು, ದತ್ತು ಪುತ್ರ ಒಬ್ಬ ಇದ್ದ. ಅವನು ಇದನ್ನ ಬಿಟ್ಟು ಹೋಗ್ಲಿಲ್ಲ. ಆಮೇಲೆ ಏರ್ ಫೈರ್ ಮಾಡಿ ಇದನ್ನ ಹಿಡಿದು ಮಲೆಮಹದೇಶ್ವರ ಬೆಟ್ಟದ ಕಡೆಗೆ ತಗೊಂಡೋಗಿ ಬಿಡ್ತಾರೆ. ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಅದಾಗಿ ಕೆಲವೇ ತಿಂಗಳು, 1-2 ತಿಂಗಳಲ್ಲಿ ವಾಪಸ್ ಸಕಲೇಶ್ಪುರಕ್ಕೆ ಬರ್ತದೆ. ಮತ್ತೆ ಇದು ಮುಂದುವರಿಸ್ತದೆ. ಆಮೇಲೆ ಅವತ್ತು ನನ್ನ ಮೇಲೆ ಅವತ್ತು ಶರಾಬ್ ಕುಡ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿತ್ತು. ಅದನ್ನ ನಾನು ತಪ್ಪಿಸ್ಕೊಂಡೆ. ನನ್ನ ಮೇಲೆ ಅಲ್ಲೇ ಇದ್ದ 2 ಅಡಿಕೆ ಮರಗಳನ್ನ ಮುರಿದು ನನ್ನ ಮೇಲೆ ದೂಕ್ತು. ನಾನು ಈ ಆನೆ ಶರಾಬ್ ಕುಡ್ದತೆ ಅಂತ ಆಮೇಲೆ ಗೊತ್ತಾಗಿತ್ತು, ತಪ್ಪಿಸ್ಕೊಂಡಿದ್ದೆ. ಆಮೇಲೆ ಯಾರ ಮೇಲೂ ದಾಳಿ ಮಾಡಲಿಲ್ಲ. ಬಹುಶಃ ಅದು ನನ್ನ ಮೇಲೆ ಮಾತ್ರ ದಾಳಿ ಮಾಡಿದ್ದು, ಮನುಷ್ಯರ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ ಇದು. ಆಮೇಲೆ ಅವತ್ತು ಈ ಆನೆನ ಅದು ವೆಂಕಟೇಶಣ್ಣ ಇದ್ದಾಗಲೇ ಆಗಿದ್ದು. ಅದು ರೋಡ್ ಸೈಡ್ ಏನು ಹೈವೇ ಉಂಟಲ್ಲ, ಅಲ್ಲಿ ಸಕಲೇಶ್ಪುರದ 2-3 ಕಿಲೋಮೀಟರ್ ದೂರದಲ್ಲಿ IBC ಎಸ್ಟೇಟ್ ಅಂತಿದೆ. ಅಲ್ಲಿ ರೋಡ್ ಸೈಡು ಸ್ಟಾರ್ಟ್ ಮಾಡಾಯ್ತು. ಅಭಿಮನ್ಯು ಮೇಲೆ ಕುತ್ಕೊಂಡು ಸುಮಾರು ಹೊತ್ತು ಓಡಾಡಿ ಲಾಸ್ಟಿಗೆ ಅದನ್ನ ಹಿಡಿದು ತಗೊಂಡೋಗಿ ದುಬಾರೆಗೆ ಬಿಡ್ತಾರೆ. ದುಬಾರೆಗೆ ಬಿಟ್ಟಾದ್ಮೇಲೆ ಅಲ್ಲಿ ದುಬಾರೆಯಲ್ಲಿ ಅದಕ್ಕೆಲ್ಲ ಇದು ಕೊಡ್ತಾರೆ, ಕೋಚಿಂಗ್ ಎಲ್ಲ ಕೊಟ್ಟು ಅದು ಮಾಮೂಲಿ ಆನೆ ಆಗ್ತದೆ. ಈ ಆನೆ ನಾನು ಒಂದು ಕಾಡಾನೆ ಹಿಡಿಯಲ್ಲಿ ಬಂದಿತ್ತು. ನಾನು ಇನ್ನೊಂದು ಕಡೆ ಬೇರೆ ಹೋಗಿದ್ದೆ ನಾನು ಹೋಗಿರ್ಲಿಲ್ಲ. ಅದು ಎಲ್ಲಿ ಅಂದ್ರೆ NR ಪುರದ ಗುಂಡುವಾನಿ ಅಂತ ಒಂದು ಕಾಡಲ್ಲಿ ಗುಂಡ ಅನ್ನೋ ಒಂದು ಆನೆ ಭಾರಿ ಉಪದ್ರ ಕೊಡ್ತಿತ್ತು. ಅವತ್ತು ಇದಕ್ಕೆ ಜಯಮಾರ್ತಾಂಡ ಅಂತ ಹೆಸರಿಡ್ತಾರೆ. ಈ ಜಯಮಾರ್ತಾಂಡ ಅನ್ನೋ ಹೆಸರು ಹಿಂದೆ ಮಹಾರಾಜರ ಕಾಲದಲ್ಲಿ ಒಂದು ಆನೆ ಇತ್ತು, ಅದರ ಹೆಸರೇ ಇದಕ್ಕೆ ಇಡ್ತಾರೆ. ಆಮೇಲೆ ಇದನ್ನ ಅಲ್ಲಿ ಕರ್ಕ ಬರ್ತಾರೆ, ಗುಂಡುವಾನಿ ಕರ್ಕ ಬರ್ತಾರೆ. ಅಲ್ಲಿ ಇದು ಕೆಲಸ ಚೆನ್ನಾಗಿ ನಿಭಾಯಿಸಿ ಆ ಕಾಡನ್ನ ಹೇಳ್ಕ ಬರುತ್ತೆ. ಆಮೇಲೆ ಹೀಗೆ ಇತ್ತು, ಅದ್ರ ಪಾಡಿಗೆ ಅದಿತ್ತು. ಅದ್ರ ಫ್ರೆಂಡ್ಗಳು ರಾಜನ್ ಅಂತ ಹೀಗೆ ಇರ್ಬೋದು, ಆಮೇಲೆ ಕರಡಿ, ಇವೆಲ್ಲ ಅವು ಫ್ರೆಂಡ್ಗಳು. ಅವೆಲ್ಲ ಒಟ್ಟಿಗೆ ಒಂದೇ ಜೈಲಲ್ಲಿ ಬಾಕಿಯಾಗಿದ್ದು. ಜೈಲು ಅಂದ್ರೆ ಆನೆಗಳ ಜೈಲು ದುಬಾರೆಯಲ್ಲಿ. ಆಮೇಲೆ ಏನಾಯ್ತು, ಈಗ ಎಲ್ಲರ ಹತ್ರ ಚೆನ್ನಾಗಿತ್ತು, ಒಳ್ಳೆ ಕೆಲಸನೂ ಮಾಡ್ತಿತ್ತು, ಒಳ್ಳೆ ಹೆಸರು ತಗೊಂಡಿತ್ತು. ನಿನ್ನೆ ಏನಾಯ್ತು, ಈ ಆನೆ ನನಗೆ ಸುದ್ದಿ ಬಂದ ಪ್ರಕಾರ ಮಲ್ಕೊಂಡಿತ್ತು. ಆ ಲೇಡಿ ಒಬ್ಳು ನೀರು ಅದಕ್ಕೆ ಉಗ್ತಾ ಇದ್ಲು ಅಂತ. ಆಮೇಲೆ ಕಂಜನಾನೆ ನಮ್ಮ 2014ನೇ ಇಸ್ವಿಯಲ್ಲಿ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಒಂದು 24 ಆನೆ ಹಿಡಿಯಕ್ಕೆ ಒಂದು ಪರ್ಮಿಷನ್ ತರ್ತಾರೆ. ಅವಾಗ ಒಟ್ಟಾರೆ ಹಿಡ್ದಾನೆ, ಕಂಜನ್ನಾಗ್ಲಿ, ಧನಂಜಯ ಇರ್ಬೋದು, ಅದಾದ್ಮೇಲೆ ಶ್ರೀಕಂಠ ಆನೆ ಇರ್ಬೋದು, ಇವೆಲ್ಲ ಒಟ್ಟಾರೆ ಹಿಡಿದಿದ್ದು. ಯಾರನ್ನೂ ಸಾಯಿಸ್ಲಿಲ್ಲ, ಯಾರನ್ನೂ ಕೊಲ್ಲಲಿಲ್ಲ, ಯಾರ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ. ಒಟ್ಟಾರೆ ಲೆಕ್ಕ ಜಮಾ ಮಾಡಕ್ಕಾಗಿ ಇವನ್ನೆಲ್ಲ ಹಿಡಿದಿದ್ದು. ಇದು ವೆಂಕಟೇಶಣ್ಣೆ ಸ್ಟಾರ್ಟ್ ಮಾಡಿದ್ದು. ನಾನು ಈ 2 ಆನೆ ಹಿಡಿಯತ್ತಿಗೆ ನಾನು ಇದ್ದೆ ಅಲ್ಲೇ, ಅವ್ರ ಜೊತೆನೆ ಇರ್ತಿದ್ದೆ. ನಾನು ವೆಂಕಟೇಶಣ್ಣನ ಜೊತೆನೆ ನಡ್ಕೊಂಡು ಹೋಗ್ತಿದ್ದೆ. ಹಿಡಿದಿದ್ದು ಇದು 2 ಡಾಟ್ ಮಾಡಿದ್ದು ವೆಂಕಟೇಶಣ್ಣೆ. ಕಂಜನ್ನು ಒಳ್ಳೆ ಆನೆನೆ. ಕಂಜನ್ ಇಷ್ಟವರೆಗೆ ಯಾರ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಕಂಜನ್ ಮೇಲೆ ಬೇರೆ ಅಟ್ಯಾಕ್ ಮಾಡ್ತಾ ಇದ್ರು. ಅದು ಇದ್ರಲ್ಲಿ ಇರ್ಬೋದು, ಮೈಸೂರು ದಸರಾದಲ್ಲಿ ಇರ್ಬೋದು, ಧನಂಜಯ ಯಾವ್ದೋ ಆನೆ ಒಂದು ಇರ್ಬೋದು, ಅದೇ ಇರ್ಬೋದು. ಆ ಧನಂಜಯನ ನಮ್ಮ ಭಾಗದಲ್ಲೇ ಹಿಡಿದಿದ್ದು. ಇತ್ತೀಚೆಗೂ ಕಂಜನ್ ಮೇಲೆ ದಾಳಿಯಾಗಿತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಕಂಜನಿಗೆ ಮದ ಬಂದಿತ್ತು, ಇಲ್ಲ ಮನಸ್ಥಿತಿ ಸರಿ ಇರ್ಲಿಲ್ವೋ, ಇಲ್ಲ ಬೆಳಿಗ್ಗೆ ಮಾವುತ ಏನಾರ ಹೊಡೆದು ಅದ್ರ ಮೂಡ್ ಔಟ್ ಆಗಿತ್ತು. ಇಲ್ಲ ಅವರು ಅಡ್ಮಿಟ್ ಆಗಿದ್ರಂತೆ. ಯಾರು? ಗೌಸ್, ಹೌದು, ಕವಡಿ ಹೌದಾ? ಮಾರ್ತಾಂಡ ಅವರು ಅಡ್ಮಿಟ್ ಆಗಿದ್ರಂತೆ. ಆಮೇಲೆ ಏನಾಯ್ತು, ಈ
ಏನಾಗ್ತದೆ ಅಂದ್ರೆ ನೋಡಿ, ಭೀಮ ಮತ್ತೆ ಅಭಿಮನ್ಯು ಕ್ಯಾಂಪಲ್ಲೇ ಬೆಳೆದವು. ಚಿಕ್ಕ ಮರಿಯಿಂದ ಭೀಮ ಕ್ಯಾಂಪಲ್ಲೇ ಹುಟ್ಟಿದನು, ಇಲ್ಲ ಹುಟ್ಟಿದ ಮರಿ ತಂದು ಸಾಕಿದ್ದು. ಅಭಿಮನ್ಯು ಅಷ್ಟೇ, 3-4 ವರ್ಷ ಮರಿ ತಂದು ಬೆಳೆದು ಅವು ಆದ್ರೆ ಮನುಷ್ಯರಿಗೆ ಚೆನ್ನಾಗಿ ಹೊಂದ್ಕೊಂಡಿರ್ತವೆ. ಈಗ ಏನಾಗ್ತದೆ ಅಂದ್ರೆ, ಕಾಡಾನೆಗಳು ನಾವು ಇಲ್ಲಿ ಹಿಡಿದಾಗ ಅವಕ್ಕೆ 25-30 ವರ್ಷದ ಆನೆ ಹಿಡ್ಕೊ ಬರೋದು. ಅವುಗಳ ಫ್ಯಾಮಿಲಿಯ ಮರಿಯಲ್ಲ. ಆನೆಗಳಿನ ನೆನಪಿನ ಶಕ್ತಿ ಜಾಸ್ತಿ. ಅವುಗಳು ಭಾವನಾತ್ಮಕ ಜೀವಿಗಳು. ಅವುಗಳ ಫ್ರೆಂಡು, ತಂದೆ ತಾಯಿ ಇಲ್ಲ ಬೇರೆ ಎಲ್ಲವನ್ನೂ ಬಿಟ್ಟು ಬಂದಿರ್ತಾರೆ. ಅವುಗಳಿಗೆ ಮನುಷ್ಯರಿಗೆ ಹೆದರಿ ಮನುಷ್ಯರ ಮಾತು ಕೇಳೋದ್ ಬಿಟ್ರೆ ಅವು ಮನಸ್ಪೂರ್ವಕವಾಗಿ ಏನು ಮನುಷ್ಯರನ್ನ ಮೇಲೆ ಹೊಂದ್ಕೊಂಡಿರೋದಿಲ್ಲ. ಅವು ಆ ಸಮಯದಲ್ಲಿ ಹಳೇದು ಅವಕ್ಕೆ ಅದರದ ಜೀವನದ ಹಳೆ ನೆನಪುಗಳು ಬಂದಿರಬಹುದು. ಆ ಗತಕಾಲದ ವೈಭವವನ್ನು ನೆನ್ಕೊಂತಾ ಇರ್ತವೆ. ಆ ಟೈಮಲ್ಲಿ ಅವುಗಳಿಗೆ ಮಾನಸಿಕ ಒತ್ತಡಗಳು ಇರ್ತದೆ. ಆಮೇಲೆ ಅತಿಯಾದ ಸೆಕೆ ಇರಬಹುದು, ಇಲ್ಲ ಆಹಾರ ಕೊರತೆ ಇರಬಹುದು. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಆ ಆರ್ಡರ್ ಪ್ರಕಾರ ಒಂದು ಕ್ಯಾಂಪಿನಲ್ಲಿ 12 ಆನೆ ಮಾತ್ರ ಇಟ್ಕೋಬೇಕು ಅಂತ. ಆದ್ರೆ ದುಬಾರೆ ಕ್ಯಾಂಪಲ್ಲಿ ಸುಮಾರು 25-30 ಆನೆಗಳು ಉಂಟು. ಅಲ್ಲಿ ಆಹಾರದ ಕೊರತೆನೂ ಉಂಟು. ಅದನ್ನ ನಾವೇನು ಮುಚ್ಚುಮರೆ ಮಾಡಿ ಅವೆಲ್ಲ ಸತ್ಯನ ಮುಚ್ಚಿಡಕ್ಕಾಗಲ್ಲ. ಒಂದು 200-250 kg ಆಹಾರ ಬೇಕಾಗಿರ್ತದೆ. ಇದಕ್ಕೊಂದು 150 kg ಆಹಾರ ಸಿಕ್ಕದೆ ಕಷ್ಟ ಆಗ್ತದೆ. ಇಂತೆಲ್ಲ ಪರಿಸ್ಥಿತಿಯಲ್ಲಿ ಆನೆ ಏನೋ ಅದರದ್ದು ಮೂಡ್ ಔಟ್ ಆಗಿರ್ಬೋದು, ಇಲ್ಲ ಮದ ಬಂದು ಸ್ಟಾರ್ಟಿಂಗ್ ಇರ್ಬೋದು. ಮದ ಇಳಿಲಿಲ್ಲ ಅಂದ್ರೂ ಅದರ ಏನಿದೆ ಆ ಕಣ್ಣು ಮತ್ತೆ ಕಿವಿ ಮಧ್ಯೆ ಒಂದು ಗ್ರಂಥಿ ಇರ್ತದೆ ದಪ್ಪ ಇದು, ಅದಕ್ಕೆ ಅಲ್ಲೊಂದು ಹೋಲ್ ಇರುತ್ತೆ. ಅದಕ್ಕೆ ಟೆಂಪರರ್ ಗ್ಲಾಂಡ್ಸ್ ಅಂತ ಹೇಳ್ತಾರೆ. ಅದು ಊದಿದ್ರೂ ಸಾಕು ಮದ ಬಂದಿರ್ತದೆ. ಅದೇನು ಅಲ್ಲಿ ಲಿಕ್ವಿಡ್ ಇಳಿಬೇಕು ಅಂತ ಏನಿಲ್ಲ. ಮಸ್ತಿ ಅಂತಾರೆ. ಈ ಮಸ್ತಿ ಅನ್ನೋ ಪದ ಉರ್ದು ಭಾಷೆದು. ಆ ಮಸ್ತಿ ಬಂದು ಕೆಳಗೆ ಇಳಿಬೇಕು ಅಂತೂ ಏನಿರ್ಲಿಲ್ಲ, ಅದು ಊದಿದ್ರು ಸಾಕು ಅದಕ್ಕೆ ಮದ ಬಂದಿತ್ತು ಅನ್ನಿಸ್ತದೆ. ಈಗೆಲ್ಲ ಹಲವಾರು ಕಾರಣದಿಂದ ಆನೆಗಳ ಮೇಲೆ ಒತ್ತಡ, ಅವುಗಳ ಎಲ್ಲ ಕಾರಣ ಜೊತೆಗೆ ಈ ಎಲ್ಲಾ ಕಾರಣದಿಂದ ಅದು ಉದ್ರೇಕಗೊಂಡಿರ್ಬೋದು. ಸುಮ್ಮನೆ ಆಮೇಲೆ ಮನುಷ್ಯರನ್ನ ಯಾಕೆ ಬಿಡ್ಬೇಕು? ಅಲ್ಲಿ ಆನೆಗಳು ಅವೇನು ಎಲ್ಲರನ್ನು ಮನುಷ್ಯರನ್ನು ಒಪ್ಪಲ್ಲ. ಅವು ಮಾತನ್ನು ಬಿಟ್ರೆ ಯಾವನ್ನೂ ಒಪ್ಪೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆನೆಗೆ ಹತ್ರ ಹೋಗೋದು, ಆನೆಗೆ ನೀರು ಹೋಗೋದು, ಇದು ಎಲ್ಲ ಮಾಡೋದು ಅದೆಲ್ಲ ತಪ್ಪು. ಇವರು ಮೊದಲು ಆನೆಯ ಮನಸ್ಥಿತಿ ಅರಿತುಕೋಬೇಕು. ಆಮೇಲೆ ಏನಾಯ್ತು, ಹೋಗಿ ಏಕ ದಾಳಿ ಮಾಡಿದೆ. ಅದು ಒಂದು ಕೋರೆ ಇಲ್ಲದ ಆನೆ, ಮಕ್ಕನ ಆನೆ. ಆನೆಗಳು ತಮ್ಮ ಎದುರಿಗಿರೋ ಆನೆಯ ಬಲವನ್ನು ಅಳತೆ ಮಾಡ್ತವೆ, ಕೋರೆನೂ ನೋಡ್ತವೆ. ಈಗೆಲ್ಲ ಇದ್ರದ್ದು ವೀಕ್ನೆಸ್, ಕೋರೆ ಇಲ್ಲ ಅನ್ನೋ ವೀಕ್ನೆಸ್ ಬೇರೆ ಇದು ಗೊತ್ತಿತ್ತು. ದಾಳಿ ಮಾಡಿದೆ. ಆ ಅಮ್ಮ ಅಷ್ಟು ಅದು ತಪ್ಪು. ಇಲ್ಲಿ ವ್ಯವಸ್ಥೆ ತಪ್ಪು ಅಷ್ಟೇ ಬಿಟ್ರೆ ಆ ಅಮ್ಮಂದೇನು ತಪ್ಪಿಲ್ಲ. ಹಾಗಾಯ್ತು. ಆದ್ರೆ ಮಕನ ಆನೆ ಒಬ್ಬ ಒಳ್ಳೆ ಸುಂದರ ಮೈಕಟ್ಟಿನ ಆನೆ. ಮಕನ ಆನೆ ಅಂದ್ಕೂಡ್ಲೇನೆ ಮಕನ ಆನೆಯಲ್ಲಿ ಈ ಆನೆಯಲ್ಲಿ ನಾನು ಫಸ್ಟ್ ಟೈಮ್ ನಾವು ನೋಡಿದ್ದು. ಫಸ್ಟ್ ಟೈಮ್ ಹಿಡಿದಾಗ ಗುಡ್ಬೆಟ್ಟ ಎಸ್ಟೇಟಲ್ಲಿ ಬಿದ್ದಾಗ ನಾನು ಹತ್ರಕ್ಕೆ ಹೋದೆ. ಆವಾಗ ಇದಕ್ಕೆ ಇನ್ನೂ ಅಂದ್ರೆ ಇದಕ್ಕೆ ಕೋರೆ ಇಲ್ಲ ಅಂದ್ರೂ ಒಳಗಡೆ ಒಂದು ಕೋರೆ ಇರುತ್ತೆ, ಕಾಣ್ತಾ ಇತ್ತು ನಂಗೆ. ಒಂದಿಷ್ಟು ಉದ್ದ, 1-2 ಇಂಚು ಉದ್ದ ಕೋರೆ ಕಾಣ್ತಾ ಇತ್ತು. ಅಂದ್ರೆ ಅದು ಹೆಣ್ಣಾನೆಗಳಿಗೂ ಅದೇ ರೀತಿ ಕೋರೆಗಳು ಇರ್ತದೆ. ಈ ನಮ್ಮ ಏಷ್ಯಾದ ಆನೆಗೆ ಇದಕ್ಕೂ ಕೋರೆ ಇತ್ತು. ಅದು ಹೊರಗಡೆ ಕಾಣಲ್ಲ ಅಷ್ಟೇ, ಒಳಗಡೆ ಕೋರೆ ಇರುತ್ತೆ ಮಕ್ಕನ ಆನೆಗಳಿಗೂ. ಒಂದು ಒಳ್ಳೆ ಆನೆ, ಹೇಳಿದಷ್ಟು ಕೇಳ್ತಿತ್ತು. ಅವತ್ತು ಆ ಗುಂಡು ಆನೆಯಲ್ಲಿ ಆ ಕಾಡಾನೆನ ಮುಲಾಜಿಲ್ದಲ್ಲಿ ಎಳಕ್ಕ ಬಂದು ಹಾಕ್ತು. ಭಾರಿ ಒಳ್ಳೆ ದೈತ್ಯ ಆನೆ. ಆಮೇಲೆ ಮಕ್ಕನ ಆನೆಗಳು ಅವುಗಳು ಮಾಮೂಲಿ ಆನೆಕ್ಕಿಂತ ದಪ್ಪನೂ ಇರ್ತವೆ. ಜೊತೆಗೆ ಅದಕ್ಕೆ ಒಂದು ಮಾನಸಿಕವಾಗಿ ಅದು ಒಂದು ಸ್ವಲ್ಪ ಬೇಜಾರದಲ್ಲಿ ಇರ್ತದೆ. ಯಾಕೆ ಅಂದ್ರೆ ಅದು ಕೋರೆ ಇಲ್ಲದ್ದು ಅದಕ್ಕೊಂದು ಮನಸ್ಸಲ್ಲಿ ಇರುತ್ತಂತೆ. ಅವು ಹಾಗಾಗಿ ಗುಂಪುಗಳನ್ನ ಬಿಟ್ಟು ಅದು ಒಂಟಿಯಾಗಿ ಬದುಕೋದು. ಇಷ್ಟೆಲ್ಲ ಆಯ್ತು. ಒಂದು ಪಾಪದ ಆನೆ ಸುಮ್ಮನೆ ಅದು ಆನೆದು ಆನೆ ತಪ್ಪು ಅಂತ ಹೇಳಕ್ಕಾಗಲ್ಲ. ಅದು ಈ ಆನೆ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಈ ಸುಮ್ಮನೆ ಈಗ ಅದೊಂದು ಕಂಜನ್ ಒಳ್ಳೆ ಒಂದು ಸದೃಢವಾದ ಒಳ್ಳೆ ಮುಂದಿನ ಫ್ಯೂಚರ್ ಇದೆ ಆನೆ. ಗಜೇಂದ್ರ ನೇಮ್ ಬಂದಂಗ ಆಯ್ತು ಈಗ.
ಹೌದು. ಆಮೇಲೆ ಈಗ ಅದು ದಸರಕ್ಕೂ ಹೋಗ್ತಿತ್ತು. ಈಗ ಆನೆನ ನೆಗ್ಲೆಕ್ಟ್ ಮಾಡ್ಬೋದು, ಇಲ್ಲ ಅದಕ್ಕೆ ಬೇರೆ ಬೇರೆ ರೀತಿ ಸವಲತ್ತಾಗ್ಲಿ, ಇಲ್ಲ ಆಹಾರ ಎಲ್ಲ ಕಡಿಮೆ ಮಾಡೋ ಚಾನ್ಸ್ ಇರ್ಬೋದು. ಹಾಗೆ ಮಾಡಬಾರ್ದು. ಅದು ಅದು ಆನೆಗಳದ್ದು ಹೋರಾಟ ಅದು ಸಹಜ. ಅದರಲ್ಲಿ ಏನು ರಾಜಕೀಯ ಏನಿಲ್ಲ ಮನುಷ್ಯರ ಥರ. ಹಾಗಾಗಿ ಅದನ್ನ ಮುಂದೆ ಚೆನ್ನಾಗಿ ನಡೆಸ್ಕೋಬೇಕು. ಈಗ ಸತ್ತೋಗಿದ್ದು ಹೋಗೇ ಆಯಿತು. ಅದು ಭಾರಿ ಒಂದು ದುರಂತ ನಡೆದೋಯ್ತು. ದುರಂತಕ್ಕೆಲ್ಲ ಕಾರಣ ನಾವೇ ಮನುಷ್ಯರೆಯ. ಇಷ್ಟೆಲ್ಲ ಆಗಿದೆ. ಯಾವುದೇ ಕಾರಣದಿಂದಲೂ ಆನೆ ಹತ್ರಕ್ಕೆ ಯಾರನ್ನೂ ಏನು ಪ್ರವಾಸಿಗಳನ್ನ ಹೋಗ್ದಂಗೆ ಮಾಡಬೇಕು. ಈಗ 100 ಅಡಿ ಅಂತರ ಇರಬೇಕು ಅಂತ ಹೇಳಿದ್ರೆ 100 ಅಡಿ ಅಂತರ ಇರಬೇಕು. ಆನೆಗಳು ಅಷ್ಟೇ ಅವನ್ನ ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಇತ್ತೀಚೆಗೆ ಆನೆಗಳಿಗಾಗಿ ಅದನ್ನೆಲ್ಲ ಗಮನಿಸಿ ಮುಂದಿನ ಕ್ರಮ ತಗೋಬೇಕು. ಈಗ ಒಂದು ಸಕಲೇಶ್ಪುರ ಭಾಗದ ಹಿಡಿದ ಒಂದು ಒಳ್ಳೆ ಆನೆ, ಅದು ವೆಂಕಟೇಶನ ಡಾಕ್ ಮಾಡಿದಾನೆ, ಅದು ಸತ್ತೋಗಿದೆ. ಆ ಆನೆಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊಂತಿದ್ದೀನಿ.